ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿಮಾ ಸರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಥರ್ಡ್ ಲೆವೆಲ್ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತೀನಿ. 25-26 ಅಕಾಡೆಮಿಕ್ ಇಯರ್ ರಿಲೇಟೆಡ್. ನಿನ್ನೆ ಫೋರ್ತ್ ಲೆವೆಲ್ ಆಫ್ ಪೇಮೆಂಟ್ ಸ್ಟೇಟಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಅದರಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಮಾಡಿರುವಂತಹ ಕಾಮೆಂಟ್ ಏನು ಅಂತ ಅಂದ್ರೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಥರ್ಡ್ ಲೆವೆಲ್ ಪುಷ್ ಟು DBT ನೋ ಅಂತ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ ಕಾಮೆಂಟ್ ಅನ್ನು ಮಾಡಿರುವಂತದ್ದು. ಅದಕ್ಕೆ 16 ಜನ ಲೈಕ್ ಮಾಡಿರುವಂತದ್ದು. ಓಕೆನಾ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರ. ಸೊ ಹಾಗಿದ್ರೆ ಏನಿದು ಥರ್ಡ್ ಲೆವೆಲ್ ಅಪ್ಡೇಟ್ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೋಡಿ. 25-26 ಅಕಾಡೆಮಿಕ್ ಇಯರ್ ರಿಲೇಟೆಡ್ ನೀವು SSP ಗೆ ಲಾಗಿನ್ ಆಗಿದ್ದ ಆದ್ಮೇಲೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬರ್ತೀರಾ. ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ನೋಡಿದ್ರೆ ಈಗಾಗಲೇ ವೆರಿಫಿಕೇಶನ್ ಆಗಿರುತ್ತೆ. ಅಂಡ್ ಹಾಗೇನು ಸಹ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಅಂದ್ರೆ ಯಾವ ಕಾಂಪೋನೆಂಟ್ ಗೆ ನೀವು ಎಲಿಜಿಬಲ್ ಇದ್ದೀರಾ, ವಿದ್ಯಾಶ್ರೀ ಫುಡ್ ಅಂಡ್ ಅಕಾಮಿಡೇಷನ್ ಗೆ ಇದ್ದೀರಾ, ಇಲ್ಲ ಅಂತಂದ್ರೆ BCWD ಫೀ ರಿಇಂಬರ್ಸ್ಮೆಂಟ್ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ನೀವು ನೋಡ್ತೀರಾ. ಅದೆಲ್ಲ ನೋಡಿದ ಆದ್ಮೇಲೆ ನೆಕ್ಸ್ಟ್ ನಮಗೆ ಇರುವಂತದ್ದು ಥರ್ಡ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಅಂತ ಹೇಳಿ. ಇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ನಾವು ಅಬ್ಸರ್ವ್ ಮಾಡೋದ ಆದ್ರೆ ಥರ್ಡ್ ಲೆವೆಲ್ ಅಲ್ಲಿ ನೀವು ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ನೇಮು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಜೊತೆಗೆ ಕಾಂಪೋನೆಂಟ್ ಅಂಡ್ ಹಾಗೇನು ಸಹ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇಲ್ಲಿ ಕಾಂಪೋನೆಂಟ್ ಫೀ ಅಮೌಂಟ್ ಪುಷ್ ಟು DBT, ಇದು ವಿದ್ಯಾಸಿರಿ. ಓಕೆನಾ. ಸೊ ಇಲ್ಲಿ ಪುಷ್ ಟು DBT ನೋ ಅಂತ ಇದೆ. ಯಾಕೆ ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಅಂದ್ರೆ, ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಪ್ರತಿ ವರ್ಷನೂ ಈಗ 25-26 ಅಕಾಡೆಮಿಕ್ ಇಯರ್ ಅಂತಾನೆ ಅಲ್ಲ, ಪ್ರತಿ ವರ್ಷನೂ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಗವರ್ನಮೆಂಟ್ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೋ ಅವಾಗ ಒಂದು ಬ್ಯಾಚ್ ಗೆ ಅಮೌಂಟ್ ಆದ್ರೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅಮೌಂಟ್ಸ್ ಬರುವಂತದ್ದು ಸ್ವಲ್ಪ ಡಿಲೇ ಆಗುತ್ತೆ. ಈಗ ಇಲ್ಲಿ ಸೇಮ್ ಪ್ರಾಬ್ಲಮ್ ಆಗ್ತಿರುವಂತದ್ದು, ಡಿಪಾರ್ಟ್ಮೆಂಟ್ ಗೆ ಫೋನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಫಂಡ್ಸ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಗವರ್ನಮೆಂಟ್ ಕಡೆಯಿಂದ ಫಂಡ್ಸ್ ಯಾವಾಗ ರಿಲೀಸ್ ಮಾಡ್ತಾರೋ ನಾವು ಅವಾಗ ಇಮಿಡಿಯೇಟ್ ಆಗಿ ಸ್ಟೂಡೆಂಟ್ಸ್ ಅಕೌಂಟ್ ಗೆ ಅಮೌಂಟ್ ಅನ್ನ ಹಾಕ್ತಿವಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಏನು ಅಂತ ಅಂದ್ರೆ ಥರ್ಡ್ ಲೆವೆಲ್ ಅಲ್ಲಿ ಪುಷ್ ಟು DBT ನಿಮಗೆ ಡೋ ಅಂತ ಇದೆ ಅಂತ ಅಂದ್ರೆ ನೀವು ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಓಕೆನಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ನಿಮ್ಗೆ ಇಲ್ಲಿ ಫೀ ಅಮೌಂಟ್ ಪುಷ್ ಟು DBT ಫಾರ್ ಪೇಮೆಂಟ್ ಅಂತ ಇರುವಂತದ್ದು ಇಲ್ಲಿ ಎಸ್ ಅಂತ ಇದೆ. ಅಂಡ್ ಆಗಿನ ಅಮೌಂಟ್ ಮೆನ್ಷನ್ ಆಗಿದೆ. ಇದು 18,000 ಅಮೌಂಟ್ ಸ್ಟೂಡೆಂಟ್ ಅಕೌಂಟ್ ಗೆ ಈಗಾಗಲೇ ಬಂದಿರುವಂತದ್ದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇದೇ ಒಂದು ಥರ್ಡ್ ಲೆವೆಲ್ ಅಲ್ಲಿ ವಿದ್ಯಾಸಿರಿದು ಪುಷ್ ಟು DBT ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೋ ಅಂತ ಇದೆ ಥರ್ಡ್ ಲೆವೆಲ್ ಅಲ್ಲಿ. ಅಂಡ್ ಹಾಗೇನು ಸಹ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ಏನೂ ಸಹ ತೋರಿಸ್ತಾ ಇಲ್ಲ, ಇಲ್ಲಿ ನಿಮ್ಗೆ ಅಮೌಂಟ್ ಏನು ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ಸ್ಟೂಡೆಂಟ್ ಏನಾಗಿದೆ ಅಂತ ಅಂದ್ರೆ, ಈ ಒಂದು ಸ್ಟೂಡೆಂಟ್ ಗೆ ನೀವು ಅಬ್ಸರ್ವ್ ಮಾಡಬಹುದು ಫೋರ್ತ್ ಲೆವೆಲ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಇನ್ DBT ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಥರ್ಡ್ ಲೆವೆಲ್ ಅಲ್ಲಿ ಪುಷ್ ಟು DBT ನೋ ಅಂತ ಇದ್ರೂ ಸಹ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇದೇ ಒಂದು ಕ್ಯಾಂಡಿಡೇಟ್ ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇದು ಬಂದ್ಬಿಟ್ಟು 15,000 ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಆಗಿರುತ್ತೆ. ಥರ್ಡ್ ಲೆವೆಲ್ ಅಲ್ಲಿ ಪುಷ್ ಟು DBT ಅಲ್ಲಿ ನೋಡಿದ್ರೆ ನೋ ಅಂತ ಇದೆ, ಬಟ್ ಇಲ್ಲಿ ಬಂದ್ಬಿಟ್ಟು ಎಸ್ ಅಂತ ಇರುವಂತದ್ದು. ಸೊ ಸ್ಟೂಡೆಂಟ್ಸ್ ಹಾಗಾಗಿ ಒನ್ಸ್ ಏನ್ ಮಾಡ್ತೀರಾ ಅಂತ ಆದ್ರೆ, ನೀವು ಪ್ರತಿಯೊಬ್ರು ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಚೆಕ್ ಮಾಡಿದ ಆದ್ಮೇಲೆ ನೀವು ಇನ್ನೊಂದ್ಸಲ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡೋದ ಆದ್ರೆ ನೋಡಿ, ಥರ್ಡ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ವಿದ್ಯಾಸಿರಿದು ಇಲ್ಲಿ ಪುಷ್ ಟು DBT ಸಹ ನೋ ಅಂತ ಇರುವಂತದ್ದು. ಅಂಡ್ ಹಾಗೇನು ಅಮೌಂಟ್ ಸಹ ಇಲ್ಲೇನು ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡೋದ ಆದ್ರೆ ಫೋರ್ತ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಈಗ ಪುಷ್ ಟು DBT ಆಗಿಲ್ಲ ಅಂತ ಅಂದ್ರೂ ಇಲ್ಲಿ DDO ಅಪ್ರೂವ್ಡ್ ಇನ್ DBT ಎಸ್ ಅಂತ ಇದೆ. ಅಂಡ್ ಹಾಗೇನು ಸಹ ಇಲ್ಲಿ ಅಮೌಂಟ್ 15,000 ತೋರಿಸ್ತಾ ಇರುವಂತದ್ದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಈ ಸ್ಕಾಲರ್ಶಿಪ್ ಅಮೌಂಟ್ ಸ್ಟೂಡೆಂಟ್ ಅಕೌಂಟ್ ಗೆ ಕ್ರೆಡಿಟ್ ಆಗಿದೆ. ಈ ಸ್ಕಾಲರ್ಶಿಪ್ ಅಮೌಂಟ್ ಸ್ಟೂಡೆಂಟ್ ಅಕೌಂಟ್ ಗೆ ಕ್ರೆಡಿಟ್ ಆಗಿದೆ. ಇದು ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ನಿಮ್ಗೆ ಸ್ಟೇಟಸ್ ಅನ್ನು ಆದ್ರೆ ತೋರಿಸ್ಕೊಡ್ತಿರುವಂತದ್ದು. ಸೊ ಈಗ ನೀವು ಕೇಳಬಹುದು, ಸರ್ ನೀವೇನೋ ಹೇಳ್ತಾ ಇದ್ದೀರಾ, ಸರಿ ಇದೆ, ಇಲ್ಲಿ ಥರ್ಡ್ ಲೆವೆಲ್ ಅಲ್ಲಿ ನೋ ಅಂತ ಇದ್ರು ಇಲ್ಲಿ ಅವರಿಗೆ ಫೋರ್ತ್ ಲೆವೆಲ್ ಅಲ್ಲಿ ಎಸ್ ಅಂತ ಇದೆ, ಅವ್ರಿಗೆ ಅಮೌಂಟ್ ಬಂದಿದೆ, ನಾನು ಅಗ್ರಿ ಮಾಡ್ತೀನಿ. ಬಟ್ ಇಲ್ಲಿ ನನಗೆ ಥರ್ಡ್ ಲೆವೆಲ್ ಅಲ್ಲಿ ಪುಷ್ ಟು DBT ನೋ ಅಂತ ಇದೆ. ಅಂಡ್ ಹಾಗೇನು ಸಹ ಇಲ್ಲಿ ಫೋರ್ತ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಪೇಮೆಂಟ್ ರೆಸ್ಪಾನ್ಸ್ ಇನ್ DBT ನೋ ಅಂತ ಇದೆ, DDO ಅಪ್ರೂವ್ಡ್ ಸಹ ನೋ ಅವೈಟೆಡ್ ಅಂತ ಇದೆ ಅಂತ ಆದ್ರೆ, ಸೊ ನೀವು ಥರ್ಡ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಪುಷ್ ಟು DBT ಎಸ್ ಅಂತ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಯಾವಾಗ ಬರುತ್ತೆ ಏನು ಅಂತ ಅಂದ್ರೆ, ನಾನು ಸ್ಟಾರ್ಟಿಂಗ್ ಇಂದಾನು ಹೇಳ್ತಾನೆ ಇದ್ದೀನಿ, ಸ್ಕಾಲರ್ಶಿಪ್ SSP ಯಾವ ರೀತಿ ಅಂತ ಅಂದ್ರೆ ಅಮೌಂಟ್ ಪಕ್ಕಾ ಬರುತ್ತೆ, ಇದೇ ಒಂದು ಡೇಟ್ ಗೆ ಬರುತ್ತೆ ಅಂತ ಹೇಳಿ ಯಾರನ್ನು ಸಹ ಹೇಳಕ್ಕೆ ಸಾಧ್ಯ ಇಲ್ಲ. ನಾವು ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ರೆ ನಮಗೆ ಬರುವಂತಹ ರೆಸ್ಪಾನ್ಸ್ ಇಷ್ಟೇ, ನಮ್ಗೆ ಎಷ್ಟು ಫಂಡ್ಸ್ ಅನ್ನ ಕೊಡ್ತಾ ಇದಾರೋ ಅಷ್ಟು ಸ್ಟೂಡೆಂಟ್ ಅಕೌಂಟ್ಸ್ ಗೆ ಹಾಕ್ತಾ ಇದೀವಿ. ಬ್ಯಾಚ್ ವೈಸ್ ಯಾವಾಗ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೋ ಅವಾಗ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಗೆ ಹಂತವಾಗಿ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ, ಸೊ ನೀವು ಸ್ಟೂಡೆಂಟ್ಸ್ ಪ್ರತಿಯೊಬ್ರು ವೆಯ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಪುಷ್ ಟು DBT ಇಲ್ಲಿ ನೋ ಅಂತ ಇರುವಂತದ್ದು ಎಸ್ ಅಂತ ಯಾವಾಗ ಬರುತ್ತೋ ಅಂಡ್
ಹಾಗೇನೆ ಇಲ್ಲಿ ಅಮೌಂಟ್ ಯಾವಾಗ ಮೆನ್ಷನ್ ಆಗುತ್ತೋ ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ 4th ಲೆವೆಲ್ ಅಲ್ಲಿ DDO ಅಪ್ರೂವ್ಡ್ ಇನ್ DBT ಎಸ್ ಅಂತ ಬರಬೇಕು, ಪೇಮೆಂಟ್ ರೆಸ್ಪಾನ್ಸ್ ಇನ್ DBT ಸಹ ಎಸ್ ಅಂತ ಬರಬೇಕು, ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿರಬೇಕು. ಈ ಮೂರು ಏನಾದ್ರೂ ಮೆನ್ಷನ್ ಆಯ್ತು ಅಂತ ಅನ್ಕೊಳ್ಳಿ, ವಿತಿನ್ ಈ ಮೆನ್ಷನ್ ಆಗಿದ್ದ ಆದ್ಮೇಲೆ ವಿತಿನ್ 5 days ಒಳಗಡೆ ಇಲ್ಲ ಅಂತಂದ್ರೆ ಒಂದು 10 days ಒಳಗಡೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಆದ್ರೆ ಬರುತ್ತೆ. ಸೊ ನಾನು ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ 3rd ಲೆವೆಲ್ ವರೆಗೂ ನೀವು ಬಂದಿದ್ದೀರಾ ಅಂತ ಅಂದ್ರೆ ಆ 3rd ಲೆವೆಲ್ ಇರುವಂತದನ್ನ ಬೇಕಿದ್ರೆ ನೀವು ಅದನ್ನ ಬಿಟ್ಟು ಸ್ಟೇಟಸ್ ಅನ್ನ ಚೆಕ್ ಮಾಡೋ ಟೈಮ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಇಲ್ಲಿ ನಿಮ್ಗೆ ಏನಿದೆ 4th ಲೆವೆಲ್, ಸೊ ಇಲ್ಲಿ 4th ಲೆವೆಲ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಈ ಒಂದು 4th ಲೆವೆಲ್ ಅನ್ನ ಆದ್ರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಮೆನ್ಷನ್ ಆಗಿದೆ, ರೈಟ್ ಕಾಂಪೋನೆಂಟ್ ಮೆನ್ಷನ್ ಆಗಿದೆ, DDO ಅಪ್ರೂವ್ಡ್ ಇನ್ DBT ಇನ್ನೂ ಅವೇಟೆಡ್ ಅಂತ ಬರ್ತಿದೆ ಅಂತಂದ್ರೆ ಎಸ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಪೇಮೆಂಟ್ ರೆಸ್ಪಾನ್ಸ್ ಇನ್ DBT ಸಹ ಎಸ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿದೆ ಅಂತಂದ್ರೆ ಅಮೌಂಟ್ ಆದ್ರೆ ಬರುವಂತದ್ದು. ಯಾಕೆ ಇಲ್ಲಿವರೆಗೂ ಬಂದ್ಬಿಟ್ಟು ಸ್ಟಕ್ ಆಗಿದೆ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಇನ್ನೂ ಸಹ ಫಂಡ್ಸ್ ರಿಲೀಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳುವಂತದ್ದು. ಸೊ ಹಾಗಾಗಿ ನೀವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಫಂಡ್ಸ್ ರಿಲೀಸ್ ಮಾಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಂಡ್ ಇನ್ನೊಂದು ಈ ಸ್ಕಾಲರ್ಶಿಪ್ ಯಾವ ರೀತಿ ಆಗ್ಬಿಡುತ್ತೆ ಅಂತ ಅಂದ್ರೆ ನಾವು ಲಾಸ್ಟ್ ಇಯರ್ಸ್ ಅಲ್ಲೆಲ್ಲ ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಲಾಸ್ಟ್ ಇಯರ್ಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನುವಂಥದ್ದು ಬಂತು, ಯಾವ ರೀತಿ ಬಂತು ಸೇಮ್ ಇದೇ ರೀತಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಚ್ ವೈಸ್ ಒಂದಿಷ್ಟು ಬ್ಯಾಚ್ಗೆ ಅಮೌಂಟ್ ಬಂತು, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಬಂತು. ಅದಾದ್ಮೇಲೆ ಈಗಲೂ ಕೆಲವೊಂದಿಷ್ಟು ಜನಕ್ಕೆ ಅಮೌಂಟ್ ಪೆಂಡಿಂಗ್ ಇರುವಂತದ್ದು, ಆ ಪೆಂಡಿಂಗ್ ಹಣ ಯಾವಾಗ ರಿಲೀಸ್ ಮಾಡ್ತಾರೋ ಅವಾಗ ನಿಮ್ಮ ಒಂದು ಬ್ಯಾಂಕ್ಗೆ ಅಮೌಂಟ್ ಅನ್ನ ಹಾಕ್ತಾರೆ. ಅಂಡ್ ಇನ್ನೊಂದು ಯಾರಿಗಾದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ವೋ ಸೊ ಇಂತಹ ಸ್ಟೂಡೆಂಟ್ಸ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಯಾಕಂತ ಅಂದ್ರೆ ನೀವು ಸ್ಕಾಲರ್ಶಿಪ್ ಹಾಕುವಂತದ್ದು ಲೇಟ್ ಆಗಿ ಹಾಕಿರ್ತೀರಾ, ಅಲ್ಲಿ ನೀವು ಬ್ಯಾಕ್ವರ್ಡ್ ಕ್ಲಾಸ್ ಅಪ್ಲಿಕೇಶನ್ ವೆರಿಫೈಡ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ವೆರಿಫೈಡ್ ತೋರಿಸ್ತಾ ಇರುತ್ತೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಇನ್ನೂ ನೋ ಅಂತ ಇತ್ತು ಅಂತ ಅಂದ್ರೆ ಅದು ಎಸ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದು ಎಷ್ಟು ದಿನ ಆದ್ರೂ ಟೈಮ್ ತಗೋಬಹುದು. ಯಾಕಂತ ಅಂದ್ರೆ ಇದು ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ಲಾಸ್ಟ್ ಅಲ್ಲಿ ಅಪ್ಲೈ ಮಾಡಿರ್ತಾರೆ, ಅವ್ರಿಗಾಗಿರುವಂತಹ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಸೊ ನಾನು ನಿಮ್ಗೆ 3rd ಲೆವೆಲ್ ಬಗ್ಗೆ ಫೈನಲ್ ಆಗಿ ಅಪ್ಡೇಟ್ ಕೊಡೋದೇನು ಅಂತ ಅಂದ್ರೆ ಸೊ ಇಲ್ಲಿ ನಿಮ್ಗೆ 3rd ಲೆವೆಲ್ ಸ್ಟೇ ಇಲ್ಲಿ ಏನ್ ಪುಷ್ ಟು DBT ನೋ ಅಂತ ಬರ್ತಿದೆ ಅಲ್ವಾ, ಪುಷ್ ಟು DBT ನೋ ಅಂತ ಇದ್ರು ಒಂದ್ಸಲಿ 4th ಲೆವೆಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಆ 4th ಲೆವೆಲ್ ಅಲ್ಲಿ ಇಲ್ಲಿ ಅವೈಟೆಡ್ ನೋ ಅಂತ ಇತ್ತು ಅಂತ ಅಂದ್ರೆ ಅದು ಎಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಎಸ್ ಯಾವಾಗ ಆಗುತ್ತೆ, ಯಾವಾಗ ಡಿಪಾರ್ಟ್ಮೆಂಟ್ ಹತ್ರ ಫಂಡ್ಸ್ ಇರುತ್ತೋ ಅವಾಗ ಎಸ್ ಆಗುತ್ತೆ. ಒಂದ್ಸಲಿ ಎಸ್ ಆಗಿದ್ದ ಆದ್ಮೇಲೆ 20 days ಒಳಗಡೆ, ಇಲ್ಲ ಅಂತಂದ್ರೆ 20 days ಸಹ ಟೈಮ್ ತಗೊಳ್ಳೋದಿಲ್ಲ, ಒಂದು 10 ದಿನ ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗುತ್ತೆ. ಓಕೆನಾ. ಅಂಡ್ ಈಗ SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ರಿಲೇಟೆಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದೇ ರೀತಿಯಲ್ಲಿ ಈಗ ಯಾವ ರೀತಿ ವಿಡಿಯೋಸ್ ಅನ್ನ ಮಾಡ್ತಿದ್ದೀನಿ ಅದೇ ಒಂದು ರೀತಿಯಲ್ಲಿ ನಾನು ನಿಮ್ಗೆ ಅಪ್ಡೇಟ್ಸ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ, ನೀವು ಮಾಡುವಂತಹ ಪ್ರತಿಯೊಂದು ಕಾಮೆಂಟ್ಗೂ ಸಹ. ಓಕೆನಾ. ಸೊ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಅನ್ನ ಮಾಡಿ ಅಂಡ್ ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.